ಈಗಲೇ ಚಂದಾದಾರರಾಗಿ ನಿಮ್ಮ ನೆಚ್ಚಿನ ಶೋಗಳನ್ನು ನೋಡಿ. ಮಾಧವ್ ಅವರೇ, ಏನ್ ಮಾಡ್ತಾ ಇದ್ದೀರಾ? ನಿಮ್ಮ ಮಕ್ಕಳು ಬಂದ್ರಾ ಅಥವಾ ಇನ್ನೂ ಪಾರ್ಟಿ ಗೀಟಿ ಅಂತ ಅಲಿತಾ ಇದ್ದಾರಾ? ಮಾಧವ್ ಅವರೇ, ಸಮಾಧಾನ ಮಾಡ್ಕೊಳ್ಳಿ. ಮಕ್ಕಳ ಹತ್ರ ಸಮಾಧಾನದಿಂದ ಮಾತಾಡಿ. ಅವ್ರು ಯಾಕೆ ಹೀಗೆ ಮಾಡ್ತಾ ಇದ್ದಾರೆ ಅಂತ ಕೇಳೋಣ. ನಿಮ್ಮ ಮಕ್ಕಳಿಗೆ ಕೆಲಸದ ಪ್ರೆಷರ್ ಜಾಸ್ತಿ ಆಗಿದೆ, ಪಾಪ ಜವಾಬ್ದಾರಿ ಜಾಸ್ತಿ ಆಗಿದೆ. ಅವರಿಗೆ ರೆಸ್ಟ್ ಬೇಕು, ಒಂದು ಬ್ರೇಕ್ ಬೇಕು ತಾನೆ? ಸರಿ, ನಾನು ಬ್ರೇಕ್ ಕೊಡ್ತೀನಿ. ಏನು ಮಾಡಕ್ಕೆ ಹೊರಟಿದ್ದಾರೆ ಇವರು? ಮಕ್ಕಳು ಇನ್ನೂ ಮನೆಗೆ ಬಂದಿಲ್ಲ. ಏನಾಗ್ತಾ ಇದೆ? ಮಾಧವ್ ಅವ್ರ ಮನಸ್ಸಲ್ಲಿ ಏನಿದೆ? ಸಾರಿ ಪುರುಷರೇ, ಕೋಪದಲ್ಲಿ ನಿಮ್ಮ ಹತ್ರನೂ ರೂಢಾಗಿ ಮಾತಾಡ್ಬಿಟ್ಟೆ. ನಾನು ಏನು ಬೇಕಾದರೂ ಸಹಿಸ್ಕೋತೀನಿ, ಆದರೆ ಕಂಪನಿ ವಿಚಾರದಲ್ಲಿ ಈ ರೀತಿ ಮಾಡಿದ್ರೆ ನನಗೆ ಸಹಿಸ್ಕೊಡೋದು ಕಷ್ಟ. ತುಂಬ ಶ್ರಮಪಟ್ಟು ಕಟ್ಟಿರೋ ಕಂಪನಿ ಅದು. ನಮ್ಮ ಕಂಪನಿಯನ್ನು ನಂಬಿಕೊಂಡು ನೂರಾರು ಜನ ಬದುಕು ಕಟ್ಕೊಂಡಿದ್ದಾರೆ. ಕಂಪನಿ ವಿಷಯದಲ್ಲಿ ಈ ರೀತಿ ತಾತ್ಸಾರ ಮಾಡೋದು ಸರಿಯಲ್ಲ ಅಲ್ವಾ? ನಿಜ ಮಾಧವ್ ಅವರೇ, ನನಗೆ ಅರ್ಥ ಆಗತ್ತೆ. ಕಂಪನಿ ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ತಾತ್ಸಾರ ಮಾಡಬಾರ್ದು. ಹಾಗೇನೆ ಕಂಪನಿ ವಿಚಾರದಲ್ಲಿ ಯಾರಿಗೂ ಮೋಸನೂ ಆಗಬಾರ್ದು. ನನ್ನ ಮನಸ್ಸಲ್ಲಿರೋದು ಅದೇನೆ. ಹೌದು, ನಾನು ಕೆಲವು ನಿರ್ಧಾರಗಳನ್ನು ತಗೊಂಡಿದ್ದೀನಿ. ನನ್ನ ನಿರ್ಧಾರಗಳಲ್ಲಿ ನೀವು ನನ್ನ ಜೊತೆಯಾಗಿರ್ತೀರ ಅಂದ್ಕೊಂಡಿದ್ದೀನಿ. ಆದರೆ ಅದು ಏನು ಅಂತ ಹೇಳಿ ವಕೀಲ್ರೆ. ಅದು ವಕೀಲ್ರ ಮಾಧವ್ ಅವರು ಲಾಯರ್ಗೆ ಯಾಕೆ ಕಾಲ್ ಮಾಡಿದ್ದಾರೆ? ಅಪ್ಪ, ಅದು ನನಗೆ ನಿಮ್ಮ ಹತ್ರ ಮಾತಾಡೋದಕ್ಕೆ ಟೈಮ್ ಇಲ್ಲ. ಡ್ಯಾಡ್, ನಮ್ಮಿಂದ ತಪ್ಪಾಗಿದೆ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಹೌದಪ್ಪ, ಹೇಗೂ ಚಿಕ್ಕಮ್ಮ ಮೀಟಿಂಗ್ ಅಟೆಂಡ್ ಮಾಡ್ತಿದಾರಲ್ಲ ಅಂತ ಅಂದ್ಕೊಂಡು ನಾವಲ್ಲಿಗೆ ಹೋಗಿಲ್ಲ. ನಾವು ಬೇರೆ ಕೆಲಸದಲ್ಲಿ. ಮಾತಾಡಬೇಡಿ ಅಂತ ಹೇಳಿದ್ನಲ್ಲ. ನಿಮಗೆ ನಿಮ್ಮ ಕೆಲಸಗಳು ಎಷ್ಟು ಮುಖ್ಯನೋ ನನಗೆ ಗೊತ್ತಿಲ್ಲ, ಆದರೆ ಆಫೀಸ್ ಕೆಲಸನೇ ಮುಖ್ಯ ಅಂತ ಶಾರ್ವರಿ ಮೀಟಿಂಗ್ ಅಟೆಂಡ್ ಮಾಡಿದ್ದಾಳೆ. ಅವಳಿಗೆ ಅಲ್ಲಿ ಅವಮಾನ ಆಗಿದೆ. ಇನ್ನು ಮುಂದೆ ಯಾವತ್ತೂ ಶಾರ್ವರಿಗೆ ಅಂತ ಅವಮಾನ ಆಗಬಾರ್ದು. ಮಾಧವ್ ಅವರೇ, ಮಕ್ಕಳು ಏನು ಹೇಳ್ತಾ ಇದ್ದಾರೆ ಅನ್ನೋದನ್ನ ಮೊದಲು ಕೇಳೋಣ, ಆಮೇಲೆ ನೀವು ಯಾವ ನಿರ್ಧಾರ ಬೇಕಾದರೂ ತಗೊಳ್ಳಿ. ತುಳಸಿಯವರೇ, ಪ್ಲೀಸ್, ನೀವು ಈ ವಿಷಯದಲ್ಲಿ ಮಕ್ಕಳ ಪರವಾಗಿ ಮಾತಾಡಬೇಡಿ. ನಾವು ಕೊಡ್ತಿರೋ ಸಲಿಗೆ ಇವರಿಗೆ ಮುಳ್ಳಾಗ್ತಾ ಇದೆ. ಬಾಬಾ ಬರಕ್ಕೆ ಹೇಳಿದ್ರಿ. ಕೂತ್ಕೋ ಶಾರ್ವರಿ. ಇದು ಪೇಪರ್ಸ್ ಎಲ್ಲ ಸರಿಯಾಗಿದೆ ಅಲ್ವಾ? ಸರಿ ಇದೆ, ಸೈನ್ ಆಗಬೇಕು. ಶಾರ್ವರಿ, ಈ ತಗೋ. ಈ ಪೇಪರ್ಸಲ್ಲೆಲ್ಲ ನಿಂದೊಂದು ಸೈನ್ ಆಗಬೇಕು. ನನ್ನ ಸೈನಾ? ನನ್ನ ಸೈನ್ ಯಾಕೆ ಬಾಬಾ? ಕಂಪನಿಲಿ ನನಗೆ ಯಾವ ಅಥಾರಿಟಿನೂ ಇಲ್ಲ. ಅಥಾರಿಟಿ ಇರೋದು ಅವಿ ಮತ್ತು ಅಬಿಗೆ. ಇಲ್ಲ, ಇನ್ನು ಮುಂದೆ ಆಫೀಸ್ ಅಥಾರಿಟಿ, ಮನೆ ಹಣಕಾಸು ಜವಾಬ್ದಾರಿ ಎಲ್ಲ ನಿಂದೆ. ಈ ಪೇಪರ್ಸ್ ಎಲ್ಲ ಅದಕ್ಕೆ ಸಂಬಂಧಪಟ್ಟಿದ್ದೆ. ಡ್ಯಾಡ್, ನಾವು ಮಾಡಿರೋ ಚಿಕ್ಕ ತಪ್ಪಿಗೆ ಇಷ್ಟು ದೊಡ್ಡ ಶಿಕ್ಷೆನ? ನಾವಿದನ್ನೆಲ್ಲ ಹ್ಯಾಂಡಲ್ ಮಾಡ್ತೀವಿ. ಹೌದಪ್ಪ, ಚಿಕ್ಕಮ್ಮನಿಗೆ ಸುಮ್ಮನೆ ತೊಂದರೆ ಯಾಕೆ? ನೋಡಿ, ಈ ಮನೆಗಾಗಲಿ ಕಂಪನಿಗಾಗಲಿ ಇಷ್ಟು ವರ್ಷ ಏನು ಬೇಕು ಏನು ಬೇಡ ಎಲ್ಲದನ್ನು ತಿಳ್ಕೊಂಡು ನಿಭಾಯಿಸ್ತಾ ಇರೋದು ನಿಮ್ಮ ಚಿಕ್ಕಮ್ಮ.